ಮಂಡ್ಯ ಅಭಿವೃದ್ಧಿಗೆ ನೆಲಡೊಂಕು ಎಂದ ಎಚ್ಡಿಕೆ, ಬಿಜೆಪಿ ಸೇರಿ ಜೆಡಿಎಸ್ ಮಂಕಾಗಿದೆ. ಕೆಪಿಸಿಸಿ ವಕ್ತಾರ ಎಲ್.ಆರ್. ಶಿವರಾಮೇಗೌಡ. ನಾಗಮಂಗಲ ಕ್ಷೇತ್ರದ ರಾಜಕಾರಣದಲ್ಲಿ ಇಂದಿಗೂ ಕೂಡ ತನ್ನದೇ ಅಭಿಮಾನಿಗಳ ವರ್ಗವನ್ನ ಹೊಂದಿರುವ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಎಲ್.ಆರ್. ಶಿವರಾಮೇಗೌಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು. ತಮ್ಮದೇ ಧಾಟಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಟಿವಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನ ಭೇಟಿ ಮಾಡಿ ಕುಂದುಕೊರತೆಯನ್ನ ಆಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ರಾಜ್ಯದಲ್ಲಿ ಬಿಜೆಪಿಯವರು ಸಕ್ರಿಯವಾಗಿ ವಿರೋಧ ಪಕ್ಷದ ಕೆಲಸವನ್ನ ಮಾಡದೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸೇರಿದ್ದಾರೆ. ಬಳ್ಳಾರಿ ಪ್ರಕರಣದಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ. ಈ ಪ್ರಕರಣದಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ತಾ ಇದೆ ಎಂದರು. ಮಂಡ್ಯ ಜಿಲ್ಲೆ ಜನತೆ ಅಪಾರವಾದ ನಂಬಿಕೆ ಇಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ ನೀಡಿ ಗೆಲ್ಲಿಸಿದ್ರು. ಆದರೆ ಅವರೊಬ್ಬರೇ ಮಾತ್ರ ಕೇಂದ್ರದ ಮಂತ್ರಿ ಆದರು. ಬಿಜೆಪಿಗೆ ಹೋದ ಮೇಲೆ ಜೆಡಿಎಸ್ ಪಕ್ಷ ಮಂಕಾಗಿದೆ. ಇವರನ್ನ ಬಿಜೆಪಿ ಪಕ್ಷವು ಕೂಡ ಇಟ್ಟುಕೊಳ್ಳುವುದು ಡೌಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಮಂಡ್ಯ ಅಭಿವೃದ್ಧಿ ಶೂನ್ಯವಾಗಿದೆ. ಮಂಡ್ಯ ಮತ್ತು ಮೈಸೂರು ಭಾಗಕ್ಕೆ ನಿರುದ್ಯೋಗ ನಿವಾರಣೆ ಮಾಡುವ ಕೆಲಸಕ್ಕೆ ಕೈ ಹಾಕದ ಇವರಿಗೆ ಕುಣಿಯಲಾರದ ಹೆಂಗಸಿನ ನೆಲ ಡೊಂಕು ಎಂಬ ಗಾದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ. ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿರುವ ಕುಮಾರಸ್ವಾಮಿ ಅವರು ಬಿಜೆಪಿ ಪಕ್ಷವನ್ನು ತೊರೆದು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟುವುದು ಸೂಕ್ತ ಅಂತ ವ್ಯಂಗ್ಯವಾಡಿದ್ರು. ಎಮರ್ಜೆನ್ಸಿ ಹಿಂದೆ ಫೋನ್ ತಗೊಳಕ್ ಆಗ್ತೀವಿ ಹೊರತು ನೀವು ಯಾರ ತಕ್ಕ ಹೋಗ್ಬೇಕಾಗಿಲ್ಲ. ನಾನು ಕ್ರಮ ತಗೋತೀನಿ. ಅರೇಂಜ್ ಮಾಡಬೇಕು, ಮಾಡಿಸ್ಬೇಕು. ಅರ್ಥ ಆಯ್ತಾ? ಒಳ್ಳೆ ತಗೊಳ್ರು. ಗೋಪಾಲ ತಗೋ. ಆಯ್ತಾಯ್ತು. ಇದು ರೇ ನಂಜಪ್ಪ, ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಸ್ವಲ್ಪ ಇಲ್ಲಿ ಯಾರು ಮಾತಾಡಬೇಡಿ. ಚೆನ್ನಾಗಿದ್ದೇನೆ ಏನ್ರಿ? ಚೆನ್ನಾಗಿದ್ದೀರಂದ್ರೆ ಮಾವಿನಕೆರೆ ಲೀಡ್ರು ಪಟೇಲ್ರು. ನೀನೇನಿದೆಯಾ? ಹಾಂ, ಏನಾರು ಮಾಡಿ ರೇಟ್ ಡಬ್ಬಲ್ಲಿ ಯಾವ ಮೈಸೂರಾದ್ರೆ ನಮ್ಮ ಭಾಳ ಬೇಕಾಗಿರೋ ರೀತಿಯ ದಯವಿಟ್ಟು ಇದು ನಮ್ಮ ಇವನು ಪರಮ ಶಿಷ್ಯ ಇವನು ನಮ್ಮ ನರಸಿಂಹ ಅಂತ ಹೇಳ್ಬಿಟ್ಟು ಎಲೆ ಚಾಟ್ನಲ್ಲಿ ಈ ಮಂಡ್ಯ ಎಲ್ಲ ಇದು ಅದು ಅವ್ರಿಗೆ ಅರಿವಿದೆಯೋ ಇಲ್ಲ ಗೊತ್ತಿಲ್ಲ. ಅದು ಅವ್ರ ಆ ಪಾರ್ಟಿಗೆ ಬಿಟ್ಟು ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಇಟ್ಕೊಳ್ಳಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ನಾವು ಹೋಗಿದ್ದು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಬಂದು ಒಂದು ಗುಂಪು ಇಟ್ಕೊಂಡ್ರೆ ಇನ್ನೊಂದು ಗುಂಪು ಇಟ್ಕೊಳ್ಳಲ್ಲ. ಅಲ್ಲಿ ಎಕ್ಸ್ಪರ್ಟ್ಸು, ಅದನ್ನು ನಾವಿಲ್ಲಿ ಬಿಚ್ಚಿ ಹೇಳೋಂಗಿಲ್ಲ. ಅದರಲ್ಲಿ ಭಾಳ ನಿಪುಣರಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಇವತ್ತು ಕುಮಾರಸ್ವಾಮಿಯವರು ಸಹಿತ ಸಂಪೂರ್ಣವಾಗಿ ಅಲ್ಲಿರೋಕ್ಕಾಗೋದಿಲ್ಲ. ಅವರು ಸಹಿತ ಒಂದು ದಿವಸ ಈ ಕುರ್ಚಿನೂ ಬೇಡ ಯಾವುದು ಬೇಡ ಅಂತ ಉಗಿದು ಬರುವಂಥ ಟೈಮ್ ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ. ಹೇಳಿ ಏನಾಗಿದೆ ಅಂತ. ಈಗ ನಾನು ಟಿ ವಿಲಿ ನೋಡಿದೆ, ನನಗೇನು ಕುಮಾರಸ್ವಾಮಿ ಅವರು ಸಿಕ್ಕಿಲ್ಲ. ಜನಾರ್ದನ್ ರೆಡ್ಡಿಯವರಾಗಿರಲಿ, ಸೋಮಶೇಖರ್ ರೆಡ್ಡಿಯವರಾಗಿರಲಿ, ಕರುಣಾಕರ್ ರೆಡ್ಡಿಯವರಾಗಿರಲಿ, ಬಳ್ಳಾರಿನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಇದ್ರ ಜೊತೆ ನಮ್ಮ ಕುಮಾರಸ್ವಾಮಿ ಅವರು ಸೇರ್ಕೊಂಡವ್ರಿಗೆ ಎಲ್ಲರೂ ಒಂದು ಬ್ಯಾನರ್ ಕಟ್ಟಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಅದನ್ನು ದೊಡ್ಡದು ಮಾಡೋ ಅಗತ್ಯ ಇರಲಿಲ್ಲ. ದೊಡ್ಡದು ಮಾಡಲೇಬೇಕು. ಇದನ್ನು ವಾಲ್ಮೀಕಿ ಪ್ರೋಗ್ರಾಮನ್ನು ನಿಲ್ಲಿಸಬೇಕು ಅಂತ ಒಂದೇ ಒಂದು ಹೋರಾಟಕ್ಕೆ ಅವ್ರು ಮಾಡಿದಂಥ ಕೆಲಸ ಎಲ್ಲ ನಮಗೆ ತಿಳಿದಿರೋ. ನನಗೂ ಸಹಿತ ಬಳ್ಳಾರಿಯಲ್ಲಿ ಭಾಳ ಜನ ಮಿತ್ರರಿದ್ದಾರೆ. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ. ದಳದಲ್ಲೂ ಇದ್ದಾರೆ. ಈಗ ಆ್ಯಕ್ಚುಲಿ ಸೋಮಶೇಖರ್ ಇವರಿದ್ದಾರಲ್ಲ, ನಮ್ಮ ನಾರಾ ಭರತ್ ರೆಡ್ಡಿ. ನನಗೆ ನಾರಾ ಭರತ್ ರೆಡ್ಡಿ ಪರಿಚಯ ಇಲ್ಲ. ಅವರಪ್ಪ ನಾವೆಲ್ಲ ಜೊತೆಲಿ ಎಮ್ ಎಲ್ ಎ ಆಗಿದ್ದು. ನಾನು ತುಂಬ ಕ್ಲೋಸ್ ನಮ್ಮ ರೆಡ್ಡಿಯವರು. ಈ ವಿಚಾರದಲ್ಲಿ ಸಣ್ಣದನ್ನು ದೊಡ್ಡದು ಮಾಡಿ ಈಗ ನಮ್ಮ ಜನ ಯಾರಿದ್ದಾರೋ ಅವರು ನನಗೆ ಒತ್ತಾಯ, ನಾವೆಲ್ಲೂ ಹೋಗೋಕ್ಕಾಗಲ್ಲ, ನೀವು ಬರಬೇಕು ಅಂತಕ್ಕಂಥ ಒತ್ತಾಯ. ಅದಕ್ಕೋಸ್ಕರ ವಾರಕ್ಕೊಂದ್ಸರಿ ಬರಬೇಕು ಅಂತ ತೀರ್ಮಾನ ಮಾಡಿ ನಿಮ್ಗಾಲೆ ಹೇಳಿದ್ದೆ. ನಾನು ಅಂತ ಬರ್ತಾ ಇದ್ದೀನಿ.
ನಾಳೆ 2-3 ವರ್ಷದಿಂದ ಬರಲಿಲ್ಲ. 2 ವಾರ ನಾನು ವಿದೇಶ ಪ್ರವಾಸದಲ್ಲಿದ್ದೆ. ಅದಾದಮೇಲೆ ಮೊನ್ನೆ ವಾರ ಭಾಳ ಹತ್ತಿರ ಇತ್ತು 1ನೇ ತಾರೀಕು, ಅದಕ್ಕೋಸ್ಕರ ನಾನು ಬರಲಿಲ್ಲ. ಈಗ ಇನ್ಮೇಲೆ ರೆಗ್ಯುಲರಾಗಿ ಬರ್ತೀವಿ, ಇನ್ಮೇಲೆಲ್ಲ ಮುಗೀತಲ್ಲ ಬರ್ತೀವಿ. ಏನು ಯಾರು ಅಧಿಕಾರಿಗಳಿಗೂ ಮತ್ತು ಇನ್ನೇನಾರ ಕೆಲಸ ಕಾರ್ಯಗಳಿದ್ದರೆ ನಮ್ಮನ್ನೆಲ್ಲ ಕೇಳ್ಕೊಂಡು ಅಟೆಂಡ್ ಮಾಡಬೇಕು ಅಂತ ಬರ್ತಾರೆ. ಚೇತನ್ ಗೌಡ ಓಡಾಡ್ಕೊಂಡಿದ್ದಾನೆ, ಓಡಾಡಲಿ, ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳಿ ಚೆನ್ನಾಗಿ ತಾಲೂಕಲ್ಲಿ. ಏನು ಅರ್ಜೆಂಟ್ ಏನಿಲ್ವಲ್ಲ. ಚೇತನ್ ಗೌಡ ಈಗ ನಾವೆಲ್ಲ ಒಂದೇ ಸರಿ ಬಂದ್ವಾ? ಕೈಗಾರಿಕಾ ಸಚಿವರು, ಆ ಕೈಗಾರಿಕಾ ಸಚಿವರು ಏನು ಪ್ರಯೋಜನ ಆಗ್ತಾ ಇದೆ? ಎಂಥ ಹುದ್ದೆ? ನರೇಂದ್ರ ಮೋದಿ ಪಕ್ಕದಲ್ಲೇ ಕೂತ್ಕೋತಾರೆ. ನರೇಂದ್ರ ಮೋದಿಯವ್ರು ಮನಸ್ಸು ಮಾಡಿದರೆ ಒಂದು ಇಂಡಸ್ಟ್ರೀಸ್ ಕೊಡೋದು ಕಷ್ಟ ಆಗಿತ್ತ, ಕೈಗಾರಿಕೆ ಕೊಡೋದು ಕಷ್ಟ ಆಗಿತ್ತ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಸೇರಿ ಒಂದು 25,000 ಜನ ಕೆಲಸ ಮಾಡೋಕ್ಕೆ ಯುವಕರಿಗೆ ಅವಕಾಶ ಮಾಡಿದ್ರು. ಬೇಡ ಅಂತ ಹೇಳ್ತಿದ್ರ? ಬೇಡ ಅಂತ ಹೇಳ್ತಿದ್ರ? ಏನು ಮಾಡ್ತಾ ಇದ್ದಾರೆ ಹೇಳಿ, ತೋರಿಸಿ ಏನು ಮಾಡಿದ್ದಾರೆ ಅಂತ. ನೀವು ಪತ್ರಿಕೆಯಲ್ಲಿ ಬರೆದ್ರಿ ಕುಮಾರಣ್ಣನವರಿಗೆ ಅತ್ಯಧಿಕ ಮತಗಳು ಬಿದ್ದುಬಿಟ್ಟವೆ ಅಂತ. ಅತ್ಯಧಿಕ ಮತ ಬಂದಿದ್ದು ನನಗೆ ಬರೆದ್ರ? ಅದ 3 ಲಕ್ಷ ಎಷ್ಟು ನನಗೆ ಬಂದಿದ್ದು ಲೀಡು? ಆ ಶಬ್ದ ಮಾಡೋರು ನೋಡ್ಕೊಳ್ರಿ.